ನಾನು 1971ನೇ ಇಸ್ವಿನಲ್ಲಿ ಕೊಪ್ಪ ತಾಲೂಕಿನ ಚಿತ್ರವಳ್ಳಿ ಎಂಬಲ್ಲಿ ಒಂದು ಸಣ್ಣ ಏಕೋಪಾಧ್ಯಾಯ ಶಾಲೆ ಅಲ್ಲಿ ಶಿಕ್ಷಕನಾಗಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ಒಬ್ಬರು ಗೌಡ್ರ ಮನೆಯಲ್ಲಿ ಪ್ರತಿದಿನ ಮಧ್ಯಾಹ್ನ ಊಟ ಆಗ್ತಾಯಿದ್ರು. ಸಾಯಂಕಾಲ ಹೋಗಿದ ತಕ್ಷಣ ಅವ್ರ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾಯಿದ್ರು. ಅವ್ರು ಬಹಳ ಅಚ್ಚುಮೆಚ್ಚಾಗಿಬಿಟ್ರು. ನನ್ನನ್ನು ನೋಡಿ ಅವ್ರು ಬಹಳ ಇಷ್ಟಪಟ್ಟರು. ಮಾರ್ಚ್ 13ನೇ ತಾರೀಕು ನಾನು ಪೋಟ್ರುಪೇಟೆ ಶಾಲೆಗೆ ವರ್ಗವಾಗಿ ಬಂದೆ. ವರ್ಗವಾಗಿ ಬಂದಾಗ ನನಗೆ 3ನೇ ಕ್ಲಾಸು ಪಾಠ ಪ್ರವಚನ ಮಾಡಲಿಕ್ಕೆ MS ಅನಂತರಾಮಯ್ಯನವರು ಆಜ್ಞೆ ಮಾಡಿದ್ರು. ಸುಧೀರ್ ಸಿಕ್ಕಿದಾಗ ಈ ಹುಡುಗನ ಹತ್ರ ಏನೋ ಪ್ರತಿಭೆ ಇದೆ ಅಂತ ನನ್ನ ಮನಸ್ಸು ಅನ್ನಿಸ್ತಾ ಇತ್ತು. ಆಗ ಸರಿ 3ನೇ ಕ್ಲಾಸ್ ಪಾಸಾಯಿತು. 4ನೇ ಕ್ಲಾಸಿಗೂ ಬಂದ. ಹುಡುಗರೆಲ್ಲರೂ ಕೂಡ ಇಷ್ಟಪಟ್ಟರು. ನನ್ನ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿ ಮಕ್ಕಳೆಲ್ಲ ಬಹಳ ಮೆಚ್ಕೊಳ್ತಾ ಇದ್ರು. ಸಂತೋಷ ಆಯಿತು. ಏನೋ ಈ ಹುಡುಗನ ಹತ್ರ ಕಲೆ ಉಂಟು ಅಂತ ಹೇಳಿದಾಗ 5ನೇ ಕ್ಲಾಸಿಗೆ ಬಂದ ತಕ್ಷಣ ಮನೆಗೆ ಪಾಠಕ್ಕೆ ಬಂದರು ಸರ್. ಸುಧೀರನೂ ಬಂದ, ಮತ್ತು ಚಾಮುಂಡಿ ಸ್ಟೋರು ಜನರಲ್ ಸ್ಟೋರ್ ಚುನ್ನಿಲಾಲ್ ಎಂದವರ ಮಗಳು ಸಂಜು ಮತ್ತು ಮಂಜು, ತುಂಬ ಜನ ಮಕ್ಕಳು, ಒಟ್ಟು 15 ಜನ ಮಕ್ಕಳು ಬರ್ತಾಯಿದ್ರು ಸರ್ ಪಾಠ. ಆದರೂ ಕೂಡ ಇವರು ಮರ್ಯಾದೆಗೆ ಅಂಜಲಿಲ್ಲ. ಯಾವತ್ತೂ ಕೂಡ ನಾನು ಹೀಗೆ ಇದ್ದೀನಿ ಅಂತ ತೋರಿಸಲಿಲ್ಲ ಅಥವಾ ಜಂಬನೂ ಪಡಲಿಲ್ಲ. ಅಂತೂ 7ನೇ ಕ್ಲಾಸಿಗೆ ಆ ಮಟ್ಟಕ್ಕೆ ಬಂದಾಗ ಒಳ್ಳೆ ರಿಸಲ್ಟಲ್ಲೇ ಬಂದ ಸರ್. ಕ್ಲಾಸ್ ಮುಗಿದ ಮೇಲೆ ಸಾಯಂಕಾಲ 5 ಗಂಟೆ ಮೇಲೆ ಅದೊಂದು ಧ್ವಜದ ಕಟ್ಟೆ ಇತ್ತು. ಆ ಧ್ವಜದ ಕಟ್ಟೆ ಹತ್ರ ನಾನು ಆ್ಯಕ್ಷನ್ ಹೇಳೋದು, ಇವ್ರು ಕುಣಿಯೋದು ಮಾಡ್ತಾಯಿದ್ದೆ ಸರ್. ನನ್ನ ಹೆಸರು ಪುಟ್ಟಸ್ವಾಮಪ್ಪ ವೈ ಅಂತೇಳಿ ಸರ್. ನಾನು ಇರೋದು ಚಿಕ್ಕಮಗಳೂರು ನಗರದ 6ನೇ ಕ್ರಾಸು ವಿಜಯಪುರ 6th ಕ್ರಾಸಿನಲ್ಲಿ ವಾಸವಾಗಿದ್ದೀನಿ. ಸ್ವಂತ ಮನೆ ಇದೆ. ಆನಂತರ ನನ್ನ ಸಹೋದರರು ಒಟ್ಟು ನಾನು ಸೇರಿ 6 ಜನ ಸರ್. ನನಗೆ ಸಹೋದರಿ ಒಬ್ಬರಿದ್ದಾರೆ. ಕೂಡು ಕುಟುಂಬದವರು ಒಟ್ಟು 18 ಜನ ನಾವು ಮನೆಯಲ್ಲಿ ಒಟ್ಟಿಗೆ ವಾಸವಾಗಿದ್ವಿ. 18 ಜನ ಒಟ್ಟಿಗೆ ಕುತ್ಕೊಂಡು ಊಟ ಮಾಡುವಂಥದ್ದು. ನಮ್ಮ ತಾಯಿ ಇದ್ದರು, ನಮ್ಮ ತಂದೆ ಇದ್ದರು, ಸಹೋದರರು ಸಹೋದರಿ ಎಲ್ಲರೂ ಇದ್ದರು ಸರ್. ನನ್ನ ಸೋದರ ಮಾವನ ಮಗಳು ಇಂದ್ರಮ್ಮ ಅನ್ನೋರ ಜೊತೆ ನನಗೆ 1971ನೇ ಇಸ್ವಿನಲ್ಲಿ ಮೇ 9ನೇ ತಾರೀಕು ನಿಶ್ಚಯವಾಗಿ ಮದುವೆ ಆಯಿತು. ಕೂಡು ಕುಟುಂಬದಲ್ಲಿ ಅವರೂ ಕೂಡ ಒಬ್ಬರಾಗಿ ನಾವು ಜೊತೆಗೆ ಸಂಸಾರ ಮಾಡ್ಕೊಂಡು ಇದ್ದರು ಸರ್. ನಾನು 1971ನೇ ಇಸ್ವಿನಲ್ಲಿ ಕೊಪ್ಪ ತಾಲೂಕಿನ ಚಿತ್ರವಳ್ಳಿ ಎಂಬಲ್ಲಿ ಒಂದು ಸಣ್ಣ ಏಕೋಪಾಧ್ಯಾಯ ಶಾಲೆ ಅಲ್ಲಿ ಶಿಕ್ಷಕನಾಗಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ಒಬ್ಬರು ಗೌಡ್ರ ಮನೆಯಲ್ಲಿ ಪ್ರತಿದಿನ ಮಧ್ಯಾಹ್ನ ಊಟ ಆಗ್ತಾಯಿದ್ರು. ಸಾಯಂಕಾಲ ಹೋಗಿದ ತಕ್ಷಣ ಅವ್ರ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾಯಿದ್ರು. ಅವ್ರು ಬಹಳ ಅಚ್ಚುಮೆಚ್ಚಾಗಿಬಿಟ್ರು. ನನ್ನನ್ನು ನೋಡಿ ಅವ್ರು ಬಹಳ ಇಷ್ಟಪಟ್ಟರು. ಮಾಸ್ಟ್ರೇ ಅನ್ನೋದು ಅವರಲ್ಲಿ ರೂಢಿಗತ ಆಗಿಬಿಡ್ತು. ಕೊನೆಗೆ ಅಲ್ಲಿಂದ ನಾನು ಅಲ್ಲಿ ಒಂದು 8 ತಿಂಗಳು ಕೆಲಸ ಮಾಡಿದೆ ಸರ್. ಅಲ್ಲಿಂದ ನಾನು ಅಗಳಗಂಡಿ ಅಂತ ಇದೆ, ಅಗಳಗಂಡಿ ಅಂತ ಹೇಳಿ ಊರು, ಅಲ್ಲಿಗೆ ಬಂದೆ. ಅಲ್ಲಿಗೆ ಬಂದಾಗಲೂ ಅಲ್ಲಿ ನಂಜಮ್ಮ ರಘುಪತಿ ಭಟ್ ಅನ್ನೋರ ಮನೆಯಲ್ಲಿ ಮಧ್ಯಾಹ್ನ ಹೊತ್ತು ಅಲ್ಲಿ ಊಟ ಮಾಡ್ತಾಯಿದ್ದೆ. ಅವರು ಅಚ್ಚುಮೆಚ್ಚಾಗಿಬಿಟ್ರು ನನಗೆ. ಅಲ್ಲಿ ಬಸರಿಕಟ್ಟೆ ಎನ್ನುವ ಊರಿನಲ್ಲಿ ನಾನು ಶಿಕ್ಷಕರಾಗಿ ನೇಮಕ ಹಾಕ್ಕೊಂಡೆ. ಶಾಲೆಯಲ್ಲಿ ಪಾಠ, ಹೋಟೆಲ್ನಲ್ಲಿ ಊಟ, ಈ ರೀತಿ ನಡೆಸ್ಕೊಂಡು ಬಂದಾಗ ಅಲ್ಲಿ ಒಂದು ವರ್ಷ ಏನೋ ಇದ್ದೆ. ಕೊನೆಗೆ ಚಿಕ್ಕಮಗಳೂರು ನಗರದ ಡಯಟ್ನಲ್ಲಿ ನನಗೆ ಶಿಕ್ಷಕರ ತರಬೇತಿಗೆ ಆಯ್ಕೆಯಾದೆ. ಅಲ್ಲಿಂದ ಮುಂದಕ್ಕೆ 2 ವರ್ಷಗಳ ಕಾಲ ಚಿಕ್ಕಮಗಳೂರಿನಲ್ಲೇ ಇದ್ದೆ. ಚಿಕ್ಕಮಗಳೂರು ನಗರದಲ್ಲೇ ಇದ್ದೆ. ಹೆಂಡತಿ ಜೊತೆ ಇದ್ದೆ, ತಮ್ಮಂದ್ರ ಜೊತೆ ಇದ್ದೆ, ತಾಯಿ ಜೊತೆ, ತಂದೆ ಜೊತೆ, ಎಲ್ಲರ ಜೊತೆನೂ ಇದ್ದೆ. ಅಲ್ಲಿ 2 ವರ್ಷ ಮುಗಿಸಿದ ತಕ್ಷಣವೇ ಪುನಃ ಮತ್ತೆ ಬಸರಿಕಟ್ಟೆಗೆ ಹೋಗಬೇಕಾಯ್ತು. ಬಸರಿಕಟ್ಟೆಯಲ್ಲಿ ಹೋಗಿದ ತಕ್ಷಣ ನನಗೊಬ್ಬರು MB ರತ್ನಾಕರ್ ಅಂತ, ಇಂಡಿಯನ್ ಆಯಿಲ್ ಪ್ರೊಪ್ರೇಟರ್, ಅವರು ನನ್ನನ್ನು ಕರೆದು, ಯಾಕಪ್ಪ ಏನಪ್ಪ ನಿನ್ನ ಪ್ರಾಬ್ಲಮ್ಮು ಅಂದರು. ಅವ್ರು ಕರೆದುಬಿಟ್ಟು ನಿನ್ನ ಟ್ರಾನ್ಸ್ಫರ್ ಮಾಡಿಸ್ಬೇಕಾ? ಹೌದು ಮಾಡಿಸ್ಬೇಕು ಸರ್ ಅಂತ ಹೇಳಿದಾಗ DDPIನವರನ್ನು ಮನೆಗೆ ಕರೆಸಿದ್ರು. ಅವರು ಮತ್ತು ನಾನು ಸೆಂಟ್ ಜೋಸೆಫ್ ಬಾಯ್ಸ್ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದೆ. ಅಲ್ಲಿ ಮೈಕಲ್ ಲೋಬೋ ಎಂಬುವರು ಅವರು ಕೂಡ ನನಗೆ ಸಾಥ್ ಕೊಟ್ಟು, ಇಲ್ಲ ಈ ಹುಡುಗನಿಗೆ ಚಿಕ್ಕಮಗಳೂರು ಟ್ರಾನ್ಸ್ಫರ್ ಮಾಡಿಸ್ಲೇಬೇಕು ಅಂಥೇಳಿ ಚಿಕ್ಕಮಗಳೂರು ಇಲ್ಲಿ KR ಪೇಟೆ ಕುಂದೂರು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸಿದ್ರು ಸರ್. 1977 ಮಾರ್ಚ್ 13ನೇ ತಾರೀಕು ನಾನು ಪೋಟ್ರುಪೇಟೆ ಶಾಲೆಗೆ ವರ್ಗವಾಗಿ ಬಂದೆ. ವರ್ಗವಾಗಿ ಬಂದಾಗ ನನಗೆ 3ನೇ ಕ್ಲಾಸು ಪಾಠ ಪ್ರವಚನ ಮಾಡಲಿಕ್ಕೆ MS ಅನಂತರಾಮಯ್ಯನವರು ಆಜ್ಞೆ ಮಾಡಿದ್ರು. ಅಲ್ಲಿಂದ ಮಕ್ಕಳನ್ನೆಲ್ಲ ನೋಡಿಕೊಂಡಾಗ ವಿಜಯಕುಮಾರ, ಗೋಪಾಲ್ ಕೃಷ್ಣ, ಸುಧೀರು, ಆನಂದ, ತುಂಬ ಜನ ಹುಡುಗರು
ಭಾಳ ಇಷ್ಟಪಟ್ಟರು ಸರ್. ನನ್ನ ಪಾಠ ನೋಡಿಬಿಟ್ಟು ಮಕ್ಕಳಿಗೂ ಭಾಳ ಖುಷಿ ಆಯಿತು. ಜೊತೆಗೆ ನಾನು ಕೊಡ್ತಾ ಇದ್ದಂಥ ಶಿಕ್ಷೆ ಏನು ಅಂದರೆ, ಪ್ರತಿದಿನ ಪಾಠ ಕಲಿಬೇಕು, ಓದಬೇಕು, ಶಿಸ್ತಿರಬೇಕು, ಶ್ರದ್ಧೆ ಇರಬೇಕು, ಟೈಮಿಗೆ ಸರಿಯಾಗಿ ಬರಬೇಕು ನೀವು ಅನ್ನೋದು ನನ್ನ ಒಂದು ಸಂಕಲ್ಪ ಇತ್ತು. ಅದೇ ಪ್ರಕಾರವಾಗಿ 3ನೇ ತರಗತಿಯಲ್ಲಿ ಓದ್ತಿದ್ದಂಥ ಸುಧೀರ್ ಅವರು ಮಾಸ್ಟ್ರು ಸ್ಟ್ರಿಕ್ಟಾಗಿದ್ದಾರೆ, ತಮಾಷೆನೂ ಮಾಡ್ತಾರೆ, ಒಳ್ಳೆ ಪಾಠ, ಒಳ್ಳೆ ಶಿಕ್ಷಕರು ಅಂತೇಳಿ ಹುಡುಗರೆಲ್ಲ ಕೊಂಡಾಡಿದ್ರು. ಅಲ್ಲಿಂದ ಶುರುವಾಯಿತು ಸರ್ ಸುಧೀರ್ ಅವರ ಭೇಟಿ. ಕೊನೆಗೆ ಸುಧೀರ್ ಅವರು 5ನೇ ಕ್ಲಾಸಿಗೆ ಬಂದರು. 3ನೇ ತರಗತಿಗೆ ನನ್ನನ್ನು ನೇಮಕ ಮಾಡಿದ್ರು. 3ನೇ ತರಗತಿಗೆ ಹೋದಾಗ ಮೊದಲನಾಗಿ ಮಕ್ಕಳನ್ನೆಲ್ಲ ಪರಿಚಯ ಮಾಡಿಕೊಂಡೆ, ಪಾಠ ಪ್ರವಚನಗಳನ್ನೆಲ್ಲ ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ಸುಧೀರ್ ಅವರು ಸುಧೀರ್ ಸಿಕ್ಕಿದಾಗ ಈ ಹುಡುಗನ ಹತ್ರ ಏನೋ ಪ್ರತಿಭೆ ಇದೆ ಅಂತ ನನ್ನ ಮನಸ್ಸು ಅನ್ನಿಸ್ತಾ ಇತ್ತು. ಆಗ ಸರಿ 3ನೇ ಕ್ಲಾಸ್ ಪಾಸಾಯಿತು. 4ನೇ ಕ್ಲಾಸಿಗೂ ಬಂದ. ಹುಡುಗರೆಲ್ಲರೂ ಕೂಡ ಇಷ್ಟಪಟ್ಟರು. ನನ್ನ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿ ಮಕ್ಕಳೆಲ್ಲ ಬಹಳ ಮೆಚ್ಕೊಳ್ತಾ ಇದ್ದರು. ನಾನು ಪಾಠದಲ್ಲಿ ಆಗಲಿ ಅಥವಾ ವ್ಯಾಯಾಮದಲ್ಲಾಗಲಿ ಪ್ರಾರ್ಥನೆಯಲ್ಲಾಗಲಿ ಎಲ್ಲದರಲ್ಲೂ ನಾನು ಭಾಗವಹಿಸಿ ಸುಧೀರನಿಗೆ ಬೆಂಬಲವಾಗಿ ನಿಂತ್ಕೊಂಡೆ. ಆಗ ಗೋಪಾಲಕೃಷ್ಣ ಎನ್ನೋ ಒಬ್ಬ ಹುಡುಗ ಇದ್ದ ಸರ್. ಅವನು ತುಂಬ ಚೇಷ್ಟೆ ಮಾಡ್ತಾಯಿದ್ದ. ನಾನು ಸ್ಟಿಕ್ ಇತ್ತು ನನ್ನ ಹತ್ರ ಒಂದು. ಆ ಸ್ಟಿಕ್ಕಿಂದ ತಲೆ ಮೇಲೆ ಹೊಡೆದಿದ ತಕ್ಷಣ ಅವನಿಗೆ ಚಿಂಬಿಡ್ತು ರಕ್ತ. ಅದನ್ನು ನೋಡಿ ಮಕ್ಕಳೆಲ್ಲ ಗಾಬರಿಪಟ್ಟರು. ಏನೋ ಇದು ಮಾಸ್ಟ್ರು ಹೊಡಿತಾ ಇದ್ದಾರೆ ಹಿಂಗೆ ಅಂತೇಳಿ. ಹೊಡೆದಿದ್ದು ಒಂದೇ ಹೊಡ್ತಾ, ಆದರೆ ರಕ್ತ ಚಿಂಬಿಡ್ತು. ಮಾರನೇ ದಿನ ಅವ್ರ ತಾಯಿನೂ ಬರಲಿಲ್ಲ, ಅವ್ರ ತಂದೆನೂ ಬರಲಿಲ್ಲ, ಯಾರೂ ಬರಲಿಲ್ಲ. ಮಾರನೇ ದಿನ ಅದೇ ಹುಡುಗ ಬಂದ, ಗೋಪಾಲಕೃಷ್ಣ, ನಾನು ಗೋಪಾಲ ಚೆನ್ನಾಗಿದ್ಯಪ್ಪ ಅಂತ ಕೇಳಿದಾಗ, ಫೈನ್ ಸರ್, ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ದ. ಹೊಡ್ತಾ ಆಯ್ತಪ್ಪ, ಮನೇಲಿ ಹೇಳ್ದೆ ನೀನು? ಮನೇಲಿ ಹೇಳಿದೆ, ನೀನು ಮಾಡಿದ ಚೇಷ್ಟೆಗೋಸ್ಕರ ಮಾಸ್ಟ್ರು ಹೊಡೆದ್ಯಾರೆ, ಅದರಲ್ಲಿ ಏನೂ ತಪ್ಪಿಲ್ಲ ಅಂಥೇಳಿ ಹೇಳಿದ್ರು. ಅಲ್ಲಿಂದ ಪಾಠ ಪ್ರವಚನದಲ್ಲೆಲ್ಲ ಮಕ್ಕಳು ಕೂಡ ಸಕ್ರಿಯವಾಗಿ ಭಾಗವಹಿಸಿದ್ರು. ನನ್ನನ್ನು ತುಂಬ ಪ್ರೀತಿಸ್ತಾಯಿದ್ರು, ಅಂದರೆ ಅಷ್ಟು ಪ್ರೀತಿಸ್ತಾಯಿದ್ರು ಸರ್. ಕೊನೆಗೆ 3ನೇ ಕ್ಲಾಸ್ ಆಯಿತು, 4ನೇ ಕ್ಲಾಸ್ ಆಯಿತು. 5ನೇ ಕ್ಲಾಸಿಗೆ ಸುಧೀರನೂ ಬಂದ, ಎಲ್ಲ ಮಕ್ಕಳು ಬಂದರು. 5ನೇ ಕ್ಲಾಸಲ್ಲಿ ನಾನು ಗಣಿತ ತಗೊಳ್ತಾ ಇದ್ದೆ, ಕನ್ನಡ ಪಾಠ ಮಾಡ್ತಾಯಿದ್ದೆ, ಸಮಾಜ ಪಾಠ ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ಅನಂತರಾಮಯ್ಯ ಅನ್ನೋರು ಹೆಡ್ ಮಾಸ್ಟ್ರು ಅವರು ಯಾತಕ್ಕೋ ಏನೋ ಆಫೀಸ್ ರೂಮಿಗೆ ಕರೆದ್ರು ನನ್ನನ್ನು. ನಾನು ಹೋಗ್ಬಿಟ್ಟು ಆ ಮೆಟ್ಲು ಕೆಳಗಡೆ ಇಳಿದ್ಬಿಟ್ಟು ಬರಬೇಕಾದ್ರೆ ಸುಧೀರ ಟೇಬಲ್ ಹತ್ರ ಇತ್ಕೊಂಡು, ಯಾಕೆಲೆ ಕರಿ ಹುಡುಗಿ ಕೆಂಪು ಹುಡುಗನ ಕಂಡು ಕಿಲ್ಲ ನಕ್ತಿ ಎಲ್ಲೈ ಅಂಥೇಳಿ ಹಾಡು ಹೇಳ್ತಾ ಇದ್ದ. ನಾನು ಆ ಕಿಟಕಿದು ಮೆಸ್ ಇತ್ತು, ಅದನ್ನು ನೋಡಿದೆ. ಯಾರಿದು, ಯಾರೋ ಬೇರೆಯವ್ರು ಬಂದ್ಯಾರ? ಇಲ್ಲ, ಪುನಃ ಮತ್ತೆ ಸುಧೀರಂದೇ ವಾಯ್ಸು. ಯಾಕೆಲೆ ಕೆಂಪು ಹುಡುಗಿ ಈ ಕರಿ ಹುಡುಗನ ಕಂಡು ಕಿಲ್ಲ ನಕ್ತಿ ಎಲ್ಲೈ ಅಂತ ರಾಗವಾಗಿ ಹೇಳಿದ್ರು. ಗೊತ್ತಾಯ್ತು ನನಗೆ, ಈ ಹುಡುಗ ಪ್ರತಿಭೆ ಎಲ್ಲೋ ಇದೆ, ಏನೋ ಆಗತ್ತೆ, ಇದು ಸಂತೋಷ ಆಯಿತು. ಏನೋ ಈ ಹುಡುಗನ ಹತ್ರ ಕಲೆ ಉಂಟು ಅಂತ ಹೇಳಿದಾಗ 5ನೇ ಕ್ಲಾಸಿಗೆ ಬಂದ ತಕ್ಷಣ ಮನೆಗೆ ಪಾಠಕ್ಕೆ ಬಂದರು ಸರ್. ಸುಧೀರನೂ ಬಂದ, ಮತ್ತು ಚಾಮುಂಡಿ ಸ್ಟೋರು ಜನರಲ್ ಸ್ಟೋರ್ ಚುನ್ನಿಲಾಲ್ ಎಂಬವರ ಮಗಳು ಸಂಜು ಮತ್ತು ಮಂಜು, ತುಂಬ ಜನ ಮಕ್ಕಳು, ಒಟ್ಟು 15 ಜನ ಮಕ್ಕಳು ಬರ್ತಾಯಿದ್ರು ಸರ್ ಪಾಠಕ್ಕೆ. ಆವಾಗಲೂ ಅಷ್ಟೇ ತಬಲಾ ಬಾರಿಸ್ಕೊಂಡು ಯಾಕೆಲೆ ಕರಿ ಕೆಂಪು ಹುಡುಗಿ ಕರಿ ಹುಡುಗನ ಕಂಡು ಕಿಸ್ಕಿಸ್ ನಕ್ತಿಯಲ್ಲೇ, ಕೊನೆಗೆ ಕಿಲ್ಕಿಲ್ಲ ನಕ್ತಿಯಲ್ಲೇ ಅಂತ ನಾನು ಹೇಳ್ಕೊಟ್ಟೆ. ಕಿಸ್ಕಿಸ್ ಅಂತ ಬೇಡ, ಕಿಲ್ಕಿಲ್ಲ ನಕ್ತಿಯಲ್ಲೇ ಅಂತ ಹೇಳು ಅಂತ ಹೇಳಿದಾಗ ಅಲ್ಲಿಂದ ಪ್ರಾರಂಭ ಆಯಿತು ಸರ್ ಅವ್ರದ್ದು ಹಾಡು. ಪ್ರತಿಯೊಂದನ್ನು ಕೂಡ ಚೇಷ್ಟೆ ಹುಡುಗ, ಆದರೂ ಧೈರ್ಯವಂತ. ಎಲ್ಲ ಪಾಠ ಪ್ರವಚನಗಳು ಭಾಳ ಮುಂದಿದ್ದ, ಭಾಳ ಅಂದರೆ ಭಾಳ ಮುಂದಿದ್ದ. ಉತ್ತರ ಸಡನ್ನಾಗಿ ಹೇಳ್ತಾ ಇದ್ದ. ನಾನು ಗಣಿತನೂ ಹೇಳ್ಕೊಡ್ತಿದ್ದೆ ಮನೆಯಲ್ಲಿ, ಇಂಗ್ಲೀಷು ಹೇಳ್ಕೊಡ್ತಿದ್ದೆ, ಕನ್ನಡ ಹೇಳ್ಕೊಡ್ತಿದ್ದೆ, ಸಮಾಜಾಭ್ಯಾಸ, ಹಿಂದಿ ಎಲ್ಲವನ್ನೂ ಕಲಿಸ್ತಾ ಇದ್ದೆ. ಮಕ್ಕಳು ತುಂಬ ಇಂಟ್ರೆಸ್ಟ್ ಕೊಟ್ಬಿಟ್ಟು ಕಲಿತಾ ಇದ್ರು ಸರ್. ಕಲಿತಾ ಇದ್ಬೇಕಾದ್ರೆ 7ನೇ ಕ್ಲಾಸಿಗೆ ಬಂದರು ಸರ್. ತರಗತಿಯಲ್ಲಿ ಯಾರೂ ಮಾಸ್ಟರ್ಗಳು ಟೀಚರ್ಗಳು ಯಾರೂ ಇಲ್ಲದೆ ಇದ್ದಾಗ ಸುಧೀರನ ಚೇಷ್ಟೆ ಅತಿಯಾಗಿ ಮಿತಿಮೀರಿ ಹೋಗ್ತಾ ಇತ್ತು. ಅಲ್ಲಿ ಲಿಲ್ಲಿ ಟಿ ಕುನ್ನ ಅನ್ನೋರು ಬರೋರು. ಅವ್ರು ಬಂದರೆ ಸೈಲೆಂಟ್ ಸ್ವಲ್ಪ, ಯಾಕಂದರೆ ಹೊಡೆಯೋರು. ಮತ್ತು TOMB ಬ್ಯಾಪ್ಟಿಸ್ಟಾ ಅಂಥೇಳಿ ಅವ್ರು ಬಂದಾಗ, ಚಿನ್ನಲಕ್ಷ್ಮಿ ಅಂಥೇಳಿ ಅವ್ರು ಬಂದಾಗ, ರತ್ನಮ್ಮ ಅಂಥೇಳಿ ಅವ್ರು ಬಂದಾಗ ಇವ್ರು ಯಾರಿಗೂ ಒಪ್ಪಾಗ್ತಿರಲಿಲ್ಲ ಸುಧೀರ. ನಾನು ನಮ್ಮ ಹೆಡ್ ಮಾಸ್ಟರ್ ಅನಂತರಾಮಯ್ಯರು ಹೋದಾಗ ಮಾತ್ರ ಅವನ ಚೇಷ್ಟೆ ನಿಲ್ತಾ ಇತ್ತು. ಸಿಟ್ಟು ಬಂದು ಅನಂತರಾಮಯ್ಯರು, ಏನೋ ಮಾಡ್ತಾ ಇದೆಯಲ್ಲೇ, ಏನಿಲ್ಲ ಸರ್ ಅಂತ ಕೈ ಕಟ್ಕೊಂಡು ಆಸನದಲ್ಲಿ ಹೋಗಿ ಕುಳಿತುಕೊಳ್ತಾ ಇದ್ದರು. ಅವ್ರು ಹೋಗಿದ ತಕ್ಷಣವೇ ನಾನು ಬರ್ತಿದ್ದೆ. ನಾನು, ಸರ್ ಅವನು ಜಾನಲ್ಲ ಸರ್,
ಅವ್ನು ಏನೇನೋ ಮಾಡ್ತಾನೆ ಸರ್. ಏನು ಮಾಡಿದ್ರಪ್ಪ ನಿಮಗೆ? ಏನೂ ಮಾಡಿಲ್ಲ. ಏನಾದ್ರು ಕಿತಾಪತಿ ಮಾಡಿದ್ದಿದ್ದು ಅಷ್ಟೇ ತಾನೇ. ನೀವೆಲ್ಲರೂ ಇರಬೇಕಾರೆ ಅಣ್ಣ ತಮ್ಮಂದ್ರು ನೀವು, ಅಕ್ಕ ತಂಗಿಯವ್ರ ಸಮಾನ. ಅವ್ನು ಕೇಳಿ ಸುಧೀರ್ನ, ಅಲ್ಲ ಅವ್ನು ಏನಾದರೂ ಮಾಡೋಕ್ಕೆ ಅವನಿಗೇನು ವಯಸ್ಸು ಬಂದಿದೆಯಾ, ಮೀಸೆ ಬಂದಿದೆಯಾ, ಅಥವಾ ಪ್ರೌಢಾವಸ್ಥೆಯಲ್ಲಿ ಇದ್ದಾರಾ? ಏನಿಲ್ಲ, ಇನ್ನೂ ಯೌವನನೂ ಮುಟ್ಟಿಲ್ಲ ಅವರು. ಅಂಥ ಒಂದು 12 ವರ್ಷದ ಹುಡುಗ, 13 ವರ್ಷದ ಹುಡುಗ ನಿಮಗೇನು ಮಾಡೋಕ್ಕೆ ಸಾಧ್ಯ ಸರ್? ಚೇಷ್ಟೆ ಸರ್. ಅದಕ್ಕೋಸ್ಕರನೇ ಅವ್ನು ಕಪಿ ಅಂತ ಕರೆದಿಲ್ಲ ನೀವು, ಚೇಷ್ಟೆ ಮಾಡೋಕ್ಕೋಸ್ಕರ ಕಪಿ ಅಂತ ಕರೆದಿಲ್ಲ ನೀವು ಅಂತ ಹೇಳಿದಾಗ ಸರಿ ಅಂಥೇಳಿ ಬೆಲ್ ಆಗೋದು. ಬೆಲ್ ಆಗಿದ ತಕ್ಷಣ ಉಪ್ಪಿಟ್ಟಿಗೆ ನಿಂತ್ಕೊಳ್ತಾಯಿದ್ರು. ಡಬ್ಬಿಲಿ ಉಪ್ಪಿಟ್ಟು ಬರೋರು. ಉಪ್ಪಿಟ್ಟಲ್ಲಿ ಬಂದಾಗ ಉಪ್ಪಿಟ್ಟು ಹಾಕಿಸ್ಕೊಂಡು ತಿನ್ಬೇಕಾದ್ರೂ ಅಲ್ಲಿ ಚೇಷ್ಟೆನೇ, ಸುಮ್ಮನೆ ಮಾಡ್ತಿರಲಿಲ್ಲ. ಅವ್ರ ತಟ್ಟೆದು ಹಾಕೋದು, ಇವ್ರ ತಟ್ಟೆಗೆ ಹಾಕೋದು, ಅವ್ರ ತಟ್ಟೆ ಇವ್ರ ತಟ್ಟೆ, ಆಮೇಲೆ ತಟ್ಟೆ ತೊಗೊಂಡು ಓಡೋಗೋದು. ಇದಿಷ್ಟು ನಾನು ಕಣ್ಣಾರೆ ನೋಡಿದಂಥ ದೃಶ್ಯಗಳು. ಜೊತೆಗೆ ತಿನ್ನೋರು, ಹೊಟ್ಟೆ ತುಂಬ ತಿನ್ನೋರು. ಆದರೆ ಒಂದೇನಪ್ಪ ಅಂದರೆ ನೀರು ಕುಡಿಯೋಕ್ಕೆ ಮಾತ್ರ ನೀರು ಇರಲಿಲ್ಲ ಅಲ್ಲಿ. ಅವನು ಕೆಲವು ಹುಡುಗರು ಬಿಕ್ಕಳಿಸಿ ಇದು ಮಾಡಿದಾಗ ಇವನು ಅದೇನೂ ತಲೆಗೆ ಹಚ್ಕೊತಿರಲಿಲ್ಲ. ಒಟ್ಟಿನಲ್ಲಿ ತಿನ್ನೋಷ್ಟು ತಿನ್ನೋದು, ಇಲ್ಲದೆ ಇದ್ದರೆ ತೊಗೊಂಡು ಚರಂಡಿಗೆ ಹಾಕೋದು. ಅಷ್ಟಲ್ದೆ ಅವ್ರ ತಾಯಿ ಬರೋರು, ತಿಂದೇನೋ ಏನಾದ್ರೂ? ತಿಂದೆ ಕಣಮ್ಮ, ಪ್ರಕಾಶ ಎಲ್ಲೋಗಿದ್ದಾನೆ? ಅಲ್ಲೇ ಇದು ಕೂತಿಯಾನ ನೋಡಲಿ. ಅಷ್ಟೊತ್ತಿಗೆ 1:30 ಸರಿ. ಅವನು ಮಾಡಬಾರ್ದು ಚೇಷ್ಟೆ ಮಾಡಿಲ್ಲ, ಅಷ್ಟೇನು ಮಾಡಿಲ್ಲ. ಆದರೂ ಕೂಡ ಆ ಚೇಷ್ಟೆ ಅನ್ನೋದು ನಮ್ಮ ಮನಸ್ಸಿಗೆ ಅವನ ಚೇಷ್ಟೆನೇ ಅನ್ನಿಸ್ತಾ ಇತ್ತು. ಇಷ್ಟೆಲ್ಲ ಮಾಡ್ತಾಯಿದ್ದ. ಸಾಯಂಕಾಲ ಪಾಠ ಕೇಳೋನು ಚೆನ್ನಾಗಿ. ಆಮೇಲೆ ಸಾಯಂಕಾಲ 4:15 ಗಂಟೆಗೆ ಬೆಲ್ಲು. ನಾನೇ ಅವಾಗ ಅಲ್ಲಿ ಪಿ ಟಿ ಮಾಸ್ಟ್ರು, ಅಸಿಸ್ಟೆಂಟ್ ಮಾಸ್ಟರ್ ಆಗಿದ್ದರೂ ಕೂಡ, ಜನರಲ್ ಟೀಚರ್ ಆಗಿದ್ರು ಕೂಡ ಪಿ ಟಿ ಮಾಸ್ಟ್ರು. ಆ ಇದ್ದಿದ್ದಂಥ ಒಂದು ಸಣ್ಣ ಸ್ಥಳದಲ್ಲೇ ಕವಾಯತು ಮಾಡಿಸ್ತಾ ಇದ್ದೆ, ಮಾರ್ಚ್ ಪಾಸ್ಟ್ ಮಾಡಿಸ್ತಾ ಇದ್ದೆ. ಎಲ್ಲದೂ ಚೆನ್ನಾಗಿತ್ತು. ಮತ್ತು ಬ್ಯಾಂಡ್ ಸೆಟ್ಟು ಅಲ್ಲಿ ಪಪ್ಪಟ್ ಅಂತ ಇದ್ದ ಸರ್, ಅವನು ತುಂಬ ಚೆನ್ನಾಗಿ ಬಾರಿಸೋನು. ಮಹಾಲಿಂಗ ಅಂಥೇಳಿ ಅವನು ಚೆನ್ನಾಗಿ. ಆಮೇಲೆ ಕುಮಾರ ಅಂಥೇಳಿ ಬ್ಯೂಗಲ್ ಊದೋದು. ಅಷ್ಟು ಅಭ್ಯಾಸ ಆಗಿಬಿಟ್ಟು 5:15 ಗಂಟೆಗೆ ತನಕನೂ ಪ್ರಾಕ್ಟೀಸ್ ಆಗೋದು. ಇವನು ಪಾಡಿ ಇವನು ಹೋಗೋನು, ಅವ್ರ ಪಾಡಿ ಅವ್ರು ಹೋಗೋರು. ನಾನು ಬೀಗ ಹಾಕ್ಕೊಂಡ್ಬಿಟ್ಟು ಅಷ್ಟಲ್ಲಿ ಅಹಮದ್ ಖಾನ್ ಅಂತೇಳಿ ಒಬ್ಬ ಪಿವನ್ ಇದ್ದ. ಅವನ್ನೆಲ್ಲ ಬೀಗ ಹಾಕ್ಬಿಟ್ಟು, ಸರ್ ಆಯಿತಾ ಸರ್ ನಿಮ್ಮದು? ಮುಸಲ್ಮಾನರವರು, ಆಯ್ತಪ್ಪ ಹೋಗೋಣ ಅಂಥೇಳಿ ಅವ್ನು ಬೀಗ ಹಾಕ್ಕೊಂಡು ಅವ್ನ ಪಾಡಿಗೆ ಅವ್ನು ಹೋಗೋನು. ಪುನಃ ಇವ್ರ ತಾಯಿಗೆ ಬರ್ತಾಯಿದ್ರು, ಹೂ ಕಟ್ಟೋರು. ಅವ್ರ ತಾಯಿ ಹೂ ಕಟ್ಬಿಟ್ಟು ಮಕ್ಕಳಿಂದ 2 ಮಕ್ಕಳು, ಸಿದ್ದಮ್ಮ ಅಂಥೇಳಿ ಪಕ್ಕದಲ್ಲಿ ಒಬ್ಬರು ಕಂಬಳಿ ಮಾರೋರು, ಅವ್ರ ತಂದೆ ಸಿದ್ದಮ್ಮ ಅಂಥೇಳಿ. ಆಮೇಲೆ ಶಾಂತನು, ಇವರು ಈಗ ಹೆಂಡ್ತಿ ಏನಿದ್ದಾರೆ ಅವ್ರದ್ದು ಅಲ್ಲೇ ಮನೆ ಪಕ್ಕದಲ್ಲಿ. ಆದರೆ ಅವ್ರಿಗೆ ಯಾರಿಗೂ ಚೇಷ್ಟೆ ಮಾಡಿದವನಲ್ಲ ಸರ್ ಇವನು. ಆದರೂ ಕೂಡ ನಮ್ಮ ದೃಷ್ಟಿನಲ್ಲಿ ಮಾತ್ರ ಚೇಷ್ಟೆ ಹುಡುಗನೇ ಸ್ವಲ್ಪ. ಸ್ಕೂಲಿಗೆ ಬಂದರೆ ಸುಮ್ಮನೆ ಕೂರ್ತಿರ್ಲಿಲ್ಲ. ಸರ್ ಅದಂಗೆ ಸರ್ ಇದಂಗೆ ಸರ್ ಬೋರ್ಡ್ ಮೇಲೆ ಅದು ತಪ್ಪಾಗಿದ್ದೀರಾ ಸರ್ ಬರ್ತಿದ್ದು? ಏನು ತಪ್ಪಾಗಿಲ್ಲ, ಕುತ್ಕೊಳ್ಳೋ ಅಂತೇಳಿ ಗದರಿಸ್ಕೊಂಡ್ರು ಕೂಡ ಸುಮ್ಮನೆ ಕೂರ್ತಿದ್ದ, ಕೇಳ್ತಿದ್ದ. ಪಾಠ ಪ್ರವಚನಗಳನ್ನೆಲ್ಲವನ್ನು ಕೂಡ ಶ್ರದ್ಧೆಯಿಂದ ಕೇಳ್ತಿದ್ದ. ಪರೀಕ್ಷೆಯಲ್ಲಿ ಅಷ್ಟೇ ಚೆನ್ನಾಗಿ ಬರೀತಾ ಇದ್ದ. ಹ್ಯಾಂಡ್ ರೈಟಿಂಗು ತುಂಬ ಚೆನ್ನಾಗಿತ್ತು. ನಾನು ನೋಡಿದ ಮಟ್ಟಿಗೆ ಹ್ಯಾಂಡ್ ರೈಟಿಂಗು ತುಂಬ ಮುದ್ದಾದ ಅಕ್ಷರ. ಇವ್ರ ತಾಯಿಯವರು ಬೆಳಗ್ಗೆ ಬಂದು ಕರ್ಕೊಂಡು ಹೋದರೆ, ಮತ್ತು ಮಧ್ಯಾಹ್ನ ಹೇಗಿದ್ರು ಉಪ್ಪಿಟ್ಟು, ಮತ್ತು ಸಾಯಂಕಾಲ ಬರೋರು ಇವ್ರ ಅಣ್ಣ ಪ್ರಕಾಶು, ಅವರು ಕೆಲಸ ವಿಸಿಟ್ ಕೊಡ್ತಾ ಇದ್ದರು. ಆಮೇಲೆ ಇವ್ರ ತಾಯಿ ಬಂದು ಕರ್ಕೊಂಡು ಹೋಗೋರು. ನಾನು ಕಣ್ಣಾರೆ ನೋಡಿದ್ದಂಥದ್ದು ಅವ್ರ ತಾಯಿಯವರನ್ನು. ನಾನು 9:15 ಗಂಟೆಗೆ ಸ್ಕೂಲಿಗೆ ಬಂದಾಗಲೇ ಕರ್ಕೊಬಂದು ಸ್ಕೂಲಿಗೆ ಬಿಡೋರು, ಬಿಟ್ಟು ಅವ್ರ ಪಾಡಿಗೆ ಅವರು ಹೊರಟೋಗೋರು. ಇವ್ರ ಅಣ್ಣ ಪ್ರಕಾಶು ಪ್ರಿಂಟಿಂಗ್ ಪ್ರೆಸ್ಸಿಗೆ ಅವರು ಹೋಗೋರು. ಏನಪ್ಪ ಸಮಾಚಾರ, ಏನು ತಿಂದೋ? ಸರ್ ಏನು ತಿಂದಿಲ್ಲ ಸರ್. ಯಾಕೆ, ಏನಾಯ್ತು? ಮಾಡಿಲ್ಲ ಸರ್ ಮನೆಯಲ್ಲಿ. ಅಯ್ಯೋ, ಹೊಟ್ಟೆಲ್ಲ ಹುರಿದೋಗೋದು. ಸರಿ, ನಾನೇನೂ ಕೊಡ್ತಾ ಇರಲಿಲ್ಲ, ಅಥವಾ ಅವನು ಕೂಡ ಕೇಳ್ತಿರ್ಲಿಲ್ಲ, ಇದು ಮಾಡ್ತಿರ್ಲಿಲ್ಲ. ಸರಿ ಅಂತೇಳ್ಬಿಟ್ಟು ಅಂತೂ ಇಂತೂ ಹೇಗೋ ಅಂತ 12:15 ಗಂಟೆಗೆ ಉಪ್ಪಿಟ್ಟು ಬರೋದು, ತಿನ್ಕೊಂಡು ಹೋಗೋನು. ಅರ್ಧಿದ ಬಟ್ಟೆ ಹಾಕ್ಕೊಂಬರ್ತಿದ್ದ, ಅದು ಬೇರೆ. ಅದು ನೋಡಿಬಿಟ್ಟು ಸ್ಕೂಲ್ನಲ್ಲಿ ನಾವು ಮಕ್ಕಳನ್ನ ದತ್ತು ತೊಗೊತಾಯಿದ್ವು. ಒಂದೊಂದು ಜೊತೆ ಬಟ್ಟೆ ಕೊಡ್ತಾಯಿದ್ವು. ಒಂದು ಶರ್ಟು, ಒಂದು ನಿಕ್ಕರು, ಮತ್ತು ಬ್ಯಾಗು, ಮತ್ತು ನೋಟ್ಬುಕ್ಕು, ಇಷ್ಟನ್ನು ಕೊಡ್ತಾಯಿದ್ವು. ಯಾರಿಗೂ ಇಲ್ಲದೇ ಇದ್ದಿದ್ದು ಮಕ್ಕಳಿಗೆ. ಅದರಲ್ಲಿ ಸುಧೀರ ನನ್ನ ಕಣ್ಣಿಗೆ ಕಂಡಿದ್ದು ಫಸ್ಟು. ಮತ್ತು ಇನ್ನೊಬ್ಬ ಪಾತ್ರೆ ಮಾರೋನು ಲಕ್ಷ್ಮಣ ಅಂಥೇಳಿ, ಇನ್ನೊಬ್ಬ ಭಾರತ್ ಮೆಟಲ್ ಲೋಕನಾಥ ಅಂತ ಅವರು. ಇವರೆಲ್ಲ ಕಣ್ಣಿಗೆ ಕಂಡಾಗ ಮೊದಲು ಕಾಣ್ತಾ ಇದ್ದಿದೆ ಸುಧೀರ ನನ್ನ ಕಣ್ಣಿಗೆ. ಆದರೂ ಕೂಡ ಒಂದು ವೇಳೆ ಕೊಡ್ತಾಯಿದ್ದು ಸರ್, ಬಟ್ಟೆ ವರ್ಷಕ್ಕೊಂದು ಜನ ಕೊಡ್ತಾಯಿದ್ದು. ನಾನು ಒಂದು ಜೊತೆ ಬೀರಿನಲ್ಲಿ ಇಟ್ಬಿಟ್ರೆ ಇನ್ನೊಂದು ಜೊತೆ ತೆಗೆದುಬಿಟ್ಟು ಸುಧೀರನ ಕಾಣದಲ್ಲೇ ಅವನ ಬ್ಯಾಗಲ್ಲಿ ಹಾಕಿಡ್ತಾಯಿದ್ದೆ. ಯಾಕಂದರೆ ಅಷ್ಟು ಪ್ರೀತಿ ಇತ್ತು ಮಕ್ಕಳಲ್ಲಿ. ಆವಾಗ ಮಕ್ಕಳು ನನ್ನನ್ನು ಪ್ರೀತಿಸೋರು. ಮತ್ತು ಲೋಕನಾಥ ಅಂಥೇಳಿ
ಅವನಿಗೂ ಕೊಡ್ತಾಯಿದ್ದೆ. ಲಕ್ಷ್ಮಣ ಅಂಥೇಳಿ ಅವನಿಗೂ ಕೊಡ್ತಿದ್ದೆ. ಮತ್ತು ಶ್ರೀಮಂತರು ಮಕ್ಕಳು ಬರ್ತಾಯಿದ್ರು ಸರ್ ಸ್ಕೂಲಿಗೆ. ಅವ್ರು ಯಾರೂ ಕೂಡ ಏನೂ ಕೂಡ ಚಕಾರ ಎತ್ತಿರಲಿಲ್ಲ. ಜೊತೆಗೆ ನಾನು ಮನೇಲಿ ಪಾಠ ಮಾಡ್ತಾಯಿದ್ದೆ. ಒಂದು 15 ಜನ ಮಕ್ಕಳಿಗೆ ಪಾಠ ಮಾಡಿ ಅದ್ರ ಫಸ್ಟ್ ಲೈನಲ್ಲೇ ನಮ್ಮ ಮನೇಲಿ ಬಂದಾಗ ಫಸ್ಟ್ ಲೈನಲ್ಲೇ ಸುಧೀರ ಕೊಡ್ತಿದ್ದೆ. ಆವಾಗಲೂ ಅದೇ ಹಾಡು, ಯಾಕೆಲ್ಲೇ ಅದೇ ಹಾಡು. ನಾನೇನೋ ಒಳಗಡೆ ಏನಾದ್ರು ರಿಸಸ್ಗೋ ಅಥವಾ ನೀರು ಕುಡಿಯೋಕ್ಕೋ ಅಥವಾ ಏನಾದರೂ ಹೋದರೆ ಅಷ್ಟಲ್ದಿ ಇವನು ಹಾಡು ಹೇಳಿ ಗಪ್ಚುಪ್ ಅಂತ ಮುಗಿಸ್ಬಿಡ್ತಿದ್ದ. ಭಾಳ ಇಂಟ್ರೆಸ್ಟಿಂಗ್ ಸರ್ ಅವಾಗ. ಮತ್ತು ಹೇಳಿದ ಪಾಠನ ಶ್ರದ್ಧೆಯಿಂದ ಕಲಿತಿದ್ದ. ಅದೊಂದು ಶ್ರದ್ಧೆ ಅಂದರೆ ಶ್ರದ್ಧೆನೇ, ಶಿಸ್ತು ಅಂದರೆ ಶಿಸ್ತೆ. ಇಷ್ಟೆಲ್ಲ ಮಾಡಿಕೊಂಡು ಬಂದವನು ಸರ್. ಬರ್ತು ಹೋಗಿಲ್ಲ, ನಾನು ಒಳಗಡೆ ಹೋಗ್ತಿರ್ಲಿಲ್ಲ, ಹೊರಗಡೆ ಇದ್ಕೊಂಡು ಸುಧೀರಾ ಏನು ಮಾಡ್ತಿದ್ಯಾ ಬಾ ಅಂದಾಗ ಸರ್ ಬಂದೆ 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 ಅಂತೇಳಿ ಬ್ಯಾಗ್ ನೇತು ಹಾಕ್ಕೊಂಡು ಹೊರಬರೋನು. ನಿಕ್ಕರು ಕೆಲಸಲ ಆವಾಗ ಉಕ್ಸ್ ಎಲ್ಲ ಇರಲಿಲ್ಲ, ಗುಂಡಿ ಆ ಕಾಜ ಹಾಕ್ಕೊಂಡು ಬಂದುಬಿಡೋನು. ಕೆಲಸಲ ಹಂಗೆ ಶರ್ಟನ್ನ ಹಂಗೇ ಹಾಕ್ಕೊಂಡ್ಬಿಟ್ಟು ಹೊರಗಡೆ ಓಡಿ ಬರೋನು. ಸ್ಕೂಲಲ್ಲಿ ಬಂದಾಗ ಪ್ರೇಯರಿಗೆ ನಿಂತ್ಕೊಳ್ಳೋನು. ಆಗ ಎಲ್ಲರೂ ಕೂಡ ನೋಡ್ತಾಯಿದ್ರು, ಇದು ಮಾಡ್ತಾಯಿದ್ರು. ಎಲ್ಲರೂ ಮಕ್ಕಳು ಶ್ರೀಮಂತರ ಮಕ್ಕಳೇ ಇದ್ದರು ಅಲ್ಲಿ ಜಾಸ್ತಿ. ಆದರೂ ಕೂಡ ಇವರು ಮರ್ಯಾದೆ ಅಂಜಿರಲಿಲ್ಲ ಯಾವತ್ತೂ ಕೂಡ. ನಾನು ಹೀಗೇ ಇದ್ದೀನಿ ಅಂತ ತೋರಿಸಲಿಲ್ಲ ಅಥವಾ ಜಂಬನೂ ಪಡಲಿಲ್ಲ. ಅಂತೂ 7ನೇ ಕ್ಲಾಸಿಗೆ ಆ ಮಟ್ಟಕ್ಕೆ ಬಂದಾಗ ಒಳ್ಳೆ ರಿಸಲ್ಟಲ್ಲೇ ಬಂದ ಸರ್. 6ನೇ ಕ್ಲಾಸು, 5ನೇ ಕ್ಲಾಸು, 7ನೇ ಕ್ಲಾಸು ಒಳ್ಳೆ ಮಾರ್ಕ್ಸ್ಗಳು ತಗೊಂಡ. ನಮ್ಮ ಕೈಲೇ ಪೇಪರ್ ವ್ಯಾಲ್ಯೂಷನ್ ಇತ್ತು. ನಾನು ಸುಧೀರಿಗೆ ಫಸ್ಟ್ ಕ್ಲಾಸಲ್ಲಿ ಅವನು ಪಾಸ್ ಆಗಲಿಕ್ಕೆ ಜೂನಿಯರ್ ಕಾಲೇಜ್ಗೆ ಹೋಗ್ಬೇಕು. ಅವನು ಜೂನಿಯರ್ ಕಾಲೇಜಿಗೆ ಹೋಗ್ಬಿಟ್ಟು ಕಲಿಬೇಕು ಅಂತ ಹೇಳಿದಾಗ ಅವನಿಗೆ ಮಾಡಿದ್ರು ಸರ್. ಅಂತೂ ಫಸ್ಟ್ ಬಂದಾಗ ಸರ್ ನಾನು ಮಾಡ್ತೀನಿ ಸರ್. ಸರಿ ಮಾಡಪ್ಪ, ಬರಲಿಲ್ಲ ಏನುವೆ ನೋಡಿ, ಹಿಂಗೆ ಕಲಿಸ್ದೆ, ನಾನು ಮಾಡಿದೆ ಹೀಗೆ ಅಂತೇಳ್ಬಿಟ್ಟು ನಾನೇ ಅವನಿಗೆ ಆ್ಯಕ್ಷನ್ ಹೇಳ್ಕೊಡ್ತಿದ್ದೆ. ದತ್ತಣ್ಣ ದಂದಣ್ಣ, ದತ್ತಣ್ಣ ದಂದಣ್ಣ, ದತ್ತಣ್ಣ ದಂದಣ್ಣ, ದತ್ತಡ ದಂದಣ್ಣ, ದತ್ತಣ 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 ಹೇಳು. ಸತ್ಯ ಹರಿಶ್ಚಂದ್ರದಲ್ಲಿ ಬಾಹುಬಲಿ ಅವ್ನು ಮಾಡ್ತಿದ್ದಲ್ಲ, ದತ್ತಣ ದಂದಣ, ದತ್ತಣ ದಂದಣ, ಹೀಗೆ ಆ್ಯಕ್ಷನ್ ಮೂಲಕ ಕಲಿಸಿದ್ದು ಸರ್. ಆ ಆ್ಯಕ್ಷನ್ನೇ ಮುಂದಕ್ಕೆ ಅದೇ ಪ್ರತಿಭೆ ಅವನಿಗೆ ಸೂಚಿಸ್ತು ಮುಂದಕ್ಕೆ. ಸಾಬುದ್ದೀನ್ ಅಂತ ಒಬ್ಬ ಸಾಬ್ರ ಹುಡುಗ, ಅವನು ಕೆಂಪು ಬಟ್ಟೆ ಉಟ್ಕೊಂಬರೋನು ಸರ್. ಕೆಂಪು ಬಟ್ಟೆ, ಒಂದು ಹರಿದಿದ್ದು ಶರ್ಟು. ಒಂದು ನೋಡಿದೆ, ಇದು ಆಫ್ರಿಕದ ಒಂದು ಡ್ಯಾನ್ಸ್ ಇರ್ಬೋದು, ಇದು ಹಾಕಿದ್ರೆ ಹೆಂಗಾಗ್ಬೋದು ಅಂದ್ಬಿಟ್ಟು ನಾನು ಮೊದಲು ಮಾಡಿ ತೋರಿಸ್ದೆ. ಹೋಮ್ ಬಾ ಹೋಮ್ ಬಾ ಹೋಮ್ ಬೋಮ್ ಬಾ ಹೋಮ್ ಬಾ ಹೋಮ್ ಬಾ ಹೋಮ್ ಬಮ್, ನಾಗರಹೊಳೆ ಸಿನಿಮಾ ಸರ್. ಅದು ನಾನು ಫಿಲಮ್ಗೆ ಹೋಗಿದ್ದೆ, ನೋಡಿದೆ. ನೋಡಿದ ತಕ್ಷಣ ಈ ಹಾಡನ್ನು ಅಲ್ಲಿ ಹಿಂದುಗಡೆ ಮಕ್ಕಳಲ್ಲಿ ಮಾಡಿಸಿದ್ರೆ ಹೆಂಗಾಗ್ಬೋದು, ಅದೇ ರೀತಿ ಡ್ರೆಸ್ ಮಾಡಿಬಿಟ್ರೆ ಮಾಡ್ಬೋದು, ಹೆಂಗಾಗ್ಬೋದು ಅಂತ ಹೇಳಿದಾಗ ನಾಗರ ಹೊಳೆಯೋ ಅಂಬಾಲೇ ಅಂತೇಳ್ಬಿಟ್ಟು ನಾನು ಹಾಡು ಹೇಳಿದ್ದು. ಸುಧೀರ, ಶಾಬುದ್ದೀನು ಮತ್ತು ಇನ್ನೊಬ್ಬ ರವಿಕುಮಾರ್ ಅಂತದೆ ಅವನು, ಮತ್ತು ಒಂದು 5-6 ಜನ ಹುಡುಗರು. ಕ್ಲಾಸ್ ಮುಗಿದ ಮೇಲೆ ಸಾಯಂಕಾಲ 5 ಗಂಟೆ ಮೇಲೆ ಅದೊಂದು ಧ್ವಜದ ಕಟ್ಟೆ ಇತ್ತು. ಆ ಧ್ವಜದ ಕಟ್ಟೆ ಹತ್ರ ನಾನು ಆ್ಯಕ್ಷನ್ ಹೇಳೋದು, ಇವ್ರು ಕುಣಿಯೋದು ಮಾಡ್ತಾಯಿದ್ದೆ ಸರ್. ಅದರಿಂದ ಪ್ರತಿಭೆ ಹೋಮ್ ಬಾ ಹೋಮ್ ಬಾ ಹೋಮ್ ಬೋಮ್ ಬಾ ಹೋಮ್ ಬಾ ಹೋಮ್ ಬಾ ಹೋಮ್ ಬೋಮ್ ಬಾ ಅಂತ ಹೇಳ್ಬಿಟ್ಟು ಆಮೇಲೆ ನಾಗರ ಹೊಳೆಯೋ ಅಂಬಾಲೇ ಅಂತೇಳ್ಬಿಟ್ಟು ಅದಕ್ಕೆ ಹಾಡನ್ನು ಸೇರಿಸಿದ್ದು ಸರ್. ಸೇರಿಸಿದಾಗ ಹುಡುಗರು ಚೆನ್ನಾಗಿ ಮಾಡಿದ್ರು. ಇದೇ ಹಾಡನ್ನು ಸ್ಕೂಲಲ್ಲಿ ಫಂಕ್ಷನ್ ಆಗ್ತಾಯಿತ್ತು, ತಿಂಗಳಿಗೆ ಒಂದು ಫಂಕ್ಷನ್ ಆಗೋದು. ಆ ಫಂಕ್ಷನಲ್ಲಿ ನಾನು ಮಕ್ಕಳಿಗೆಲ್ಲ ಡ್ರೆಸ್ ಮಾಡಿಬಿಟ್ಟು ಮೇಕಪ್ ಮಾಡಿ ಅದನ್ನು ಹಾಡನ್ನು ಇದು ಮಾಡಿದಾಗ ಅಲ್ಲಿ ಬಂದಂಥ ಜಯಂತಿ ಕಾಫಿ ವರ್ಕ್ಸ್ ಶ್ರೀನಿವಾಸ್ ಶೆಟ್ಟರು, MN ದೀಪಕ್ಕು ಮತ್ತು ಇನ್ನೂ ತುಂಬ ಜನ, ನಮ್ಮ ಅನಂತರಾಮಯ್ಯ, ಇವರೆಲ್ಲರೂ ಕೂಡ ಭಾಳ ಇಷ್ಟಪಡ್ತಾಯಿದ್ರು. ಹೆಂಗೆ ಮಾಡಿಸ್ತೀರಿ ನೀವು, ಹೆಂಗೆ ಕಲಿಸಿದ್ರಿ ನೀವು, ಮಕ್ಕಳು ಪ್ರತಿಭೆ ಸರ್ ಅದು. ನಾನು ಹೇಳ್ಕೊಟ್ಟಿದ್ದನ್ನು ಮಕ್ಕಳು ಮಾಡಿದಾರಷ್ಟೇ ಅಂಥೇಳಿ ಭಾಳ ಇಷ್ಟಪಡೋರು. ಲಾಸ್ಟಿಗೆ ಚಪ್ಪಾಳೆನೂ ಗಿಡ್ಸೋರು, ಚೆನ್ನಾಗಿ ಮಾಡ್ತಾಯಿದ್ರು. ದಯಮಾಡಿ ಮರೆಯದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್